ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೆಯಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವಾಯ್ಡ್ ಮಾಡಲಿಕ್ಕೆ ಬೇಕಾದ ಕೆಲ ರೂಲ್ಸ್ ಮತ್ತು ಟಿಪ್ಸ್ ಹೇಳಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಮಾಡುವಾಗ ಅದಕ್ಕೆ ಕೆಲವು ರೂಲ್ಸ್ ಉಂಟು. ಅದು ಎಲ್ಲದಕ್ಕೆ ಒಂದೇ ಥರ ಇರುವುದಿಲ್ಲ. ಈಗ ಕೆಲವು ರೂಲ್ಸ್ ಥರ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಯಾಕೆಂದರೆ ಎಲ್ಲ ರೂಲ್ಸ್ ಇಂಗ್ಲೀಷ್ ಭಾಷೆಯಲ್ಲಿ ಬರುವಾಗ ಎಲ್ಲ ರೂಲ್ಸ್ ಎಲ್ಲದಕ್ಕೆ ಒಂದೇ ಥರ ಆಗುವುದಿಲ್ಲ. ಕೆಲವು ಟೈಮಲ್ಲಿ ಕೆಲವು ಪದಗಳಿಗೆ ಅದು ತಪ್ಪಿಸಿ ಬರ್ತದೆ. ಆದರೆ ಒಂದು ಗ್ರೂಪ್ ಲೆಕ್ಕದಲ್ಲಿ ನಾವು ವರ್ಡ್ಸ್ ತೆಗೆದು ನೋಡುವಾಗ ಅದಕ್ಕೆ ಕೆಲವು ರೂಲ್ಸ್ ಅಪ್ಲೈ ಮಾಡಲಿಕ್ಕೆ ಆಗ್ತದೆ. ಹಾಗೆ ಇಲ್ಲಿ ನೋಡಿ, ಇಡಿ ಜಾಯಿಂಟ್ ಮಾಡುವಾಗ ನಮಗೆ ಸಾಧಾರಣವಾಗಿ ಪಾಸ್ಟ್ ಟೆನ್ಸ್ ಸಿಗ್ತದೆ. ಇದರಲ್ಲಿ ಎಲ್ಲ ವರ್ಡ್ಸಿನಲ್ಲಿ ಸಹ ಇಡಿ ಸೇರಿಸಿದೆ. ಆದರೆ ಇಲ್ಲಿ ಬಂದ ವರ್ಡ್ಸಿಗೆ ಸ್ವಲ್ಪ ಡಿಫ್ರೆನ್ಸ್ ಉಂಟು. ಆ ಲೆಕ್ಕದಲ್ಲಿ ಇಲ್ಲಿ ಸಹ ಡಿಫ್ರೆನ್ಸ್ ಬಂದಿದೆ. ಇಲ್ಲಿ 2 ಜಿ ಬಂದಿದೆ, ಇಲ್ಲಿ SED, ಇಲ್ಲಿ 1 ಜಿ ಆದರೆ ಇಲ್ಲಿ 2 ಜಿ ಬಂದಿದೆ. ಇಲ್ಲಿ SE ಎಂಡಲ್ಲಿ ಇ ಬರುವಾಗ ಅದರಲ್ಲಿ ಇಡಿ ಸೇರಿಸುವಾಗ 1 ಇ ಬಿಟ್ಟು ಹೋಗಿದೆ. ಇಲ್ಲಿ ಲುಕ್ ಕೆ ಬಂದಿದೆ. ಸೊ ಎಂದು ಸಹ ಡಿಫ್ರೆನ್ಸ್ ಇಲ್ಲ, ಅದು ಪ್ಲಸ್ ತೆಗೆದು ಜಾಯಿನ್ ಮಾಡಿಬಿಟ್ಟೆ. ಇದರಲ್ಲಿ ಪೇಂಟ್ ಅದು ಸಹ ಹಾಗೆ. FLY ಫ್ಲೈ ಎಂಡಲ್ಲಿ ವೈ ಬರುವಾಗ ಅದಕ್ಕೆ ಸಹ ಒಂದು ಬೇರೆ ಥರ ಆಗಿ ಕಾಣ್ತದೆ. ಇದು ಹೇಗೆ ಎಂದು ನಮಗೆ ಒಂದೊಂದಾಗಿ ಕಲಿಯೋಣ. ಫಸ್ಟಿನದಾಗಿ ಫಾರ್ ಶಾರ್ಟ್ ವೌವಲ್ಸ್ ಅಂದರೆ ನಾವು ಸ್ವರಾಕ್ಷರದಲ್ಲಿ AEIOU ಅದು ಸಿಂಬಲ್ ಆಗಿ ಬರೋದಕ್ಕೆ ಶಾರ್ಟ್ ವೌವಲ್ಸ್ ಅಂತ ಹೇಳ್ತದೆ. ಓಕೆ, ಇದರಲ್ಲಿ ನೋಡಿ ಎಲ್ಲ ವರ್ಡ್ಸಲ್ಲಿ ಹಾಗೆ ಒಂದೊಂದು ವೌವಲ್ಸ್ ಮಾತ್ರ ಬಂದಿದೆ. ಹಾಗೆ ಬರುವಾಗ ನಮಗೆ ಅದನ್ನ ಜೊತೆ ಇಡಿ ಸೇರಿಸುವಾಗ ಈ ಎಂಡಲ್ಲಿ ಬಂದ ವರ್ಡ್ ಅದು ಡಬಲ್ ಆಗ್ತದೆ. ಗೊತ್ತಾಯ್ತಾ? ಈ ಎಂಡಲ್ಲಿ ಬಂದ ವರ್ಡ್ ಕನ್ಸೋನೆಂಟ್ಸ್ ಅದನ್ನ ಹಿಂದೆ ಬಂದಿದ್ದು ಶಾರ್ಟ್ ವೌವಲ್ಸ್. ಇಲ್ಲಿ ಜಿ ಕನ್ಸೋನೆಂಟ್ ಅದನ್ನ ಹಿಂದೆ ಬಂದಿದ್ದು ಇ ಶಾರ್ಟ್ ವೌವಲ್. ಇಲ್ಲಿ ಪಿ ಕನ್ಸೋನೆಂಟ್ ಅದನ್ನ ಬ್ಯಾಕ್ ಬಂದಿದ್ದು ಓ ಶಾರ್ಟ್ ವೌವಲ್. ಅದೇ ತರ ಇಲ್ಲಿ ಸಹ ಪಿ ಬ್ಯಾಕ್ ಸೈಡ್ ಅಲ್ಲಿ ಬಂದಿದ್ದು ಶಾರ್ಟ್ ವೌವಲ್ ಎ. ಡಿಫ್ರೆನ್ಸ್ ಅಂದ್ರೆ TAP ಅಂತ ಹೇಳುವಾಗ ಟ್ಯಾಪ್ ಅಂತ ಹೇಳ್ತದೆ, ಆದರೆ TAPE ಬರುವಾಗ ಟೇಪ್ ಅಂತ ಹೇಳ್ತದೆ. ಸೊ ಆ ಉಚ್ಚಾರಣ ಡಿಫ್ರೆನ್ಸ್ ಬರುವಾಗಲೇ ಗೊತ್ತಾಗ್ತದೆ ಅದು ಶಾರ್ಟ್ ವೌವಲ್ ಹೌದಾ ಅಲ್ಲದರೆ ಅದು ಲಾಂಗ್ ವೌವಲ್ ಹೌದಾ ಅಂತ ಗೊತ್ತಾಗ್ತದೆ. ಗೊತ್ತಾಯ್ತಾ? ಹೀಗೆ ನೋಡಿ, ಜಿ ಎಂಡಲ್ಲಿ ಬರುವಾಗ ಕನ್ಸೋನೆಂಟ್, ಸೊ ಯು ಬ್ಯಾಕ್ ಅಲ್ಲಿ ಬರುವಾಗ ಅದು ಶಾರ್ಟ್ ವೌವಲ್ ಆಯಿತು. ಪಿ ಕನ್ಸೋನೆಂಟ್ ಅದನ್ನ ಬ್ಯಾಕ್ ಅಲ್ಲಿ ಓ ಬಂದಿದೆ. ಹಾಗೆ ಇದ್ದಾರೆ ಎಲ್ಲೆಲ್ಲ ನೋಡುವಾಗ ಹಾಗೆ ಒಂದು ಕನ್ಸೋನೆಂಟಿನ ಎಂಡಲ್ಲಿ ವರ್ಡ್ನ ಎಂಡಲ್ಲಿ ಒಂದು ಕನ್ಸೋನೆಂಟ್ ಬಂದು ಅದನ್ನ ಹಿಂದೆ ಶಾರ್ಟ್ ವೌವಲ್ ಬರುವಾಗ ಅದರಲ್ಲಿ ಇಡಿ ಸೇರಿಸುವಾಗ ಅದನ್ನದು ಈ ಕನ್ಸೋನೆಂಟ್ ವರ್ಡ್ನ ಎಂಡಲ್ಲಿ ಬಂದ ಕನ್ಸೋನೆಂಟ್ ಡಬಲ್ ಆಗಿ ಮಾರ್ಪಡುತ್ತದೆ. ಹೀಗೆ ನೋಡಿ, BEG ಬೆಗ್ ಅದನ್ನ ಪಾಸ್ಟ್ ಟೆನ್ಸ್ ಇಡಿ ಸೇರುವಾಗ ಪಾಸ್ಟ್ ಟೆನ್ಸ್ ಸಿಗ್ತದೆ. ಆದರೆ ಎಂದಾಗಿದೆ BEGGED ಬೆಗ್ಡ್. HOP ಹಾಪ್ ಇಡಿ ಸೇರುವಾಗ HOPPED ಹಾಪ್ಡ್. TAP ಟ್ಯಾಪ್ ಇಡಿ ಸೇರುವಾಗ TAPPED ಟ್ಯಾಪ್ಡ್. HUG ಹಗ್ ಇಡಿ ಸೇರಿಸುವಾಗ HUGGED ಹಗ್ಡ್. STOP ಸ್ಟಾಪ್ ಇಡಿ ಸೇರುವಾಗ STOPPED ಸ್ಟಾಪ್ಡ್. SLIP ಸ್ಲಿಪ್ ಇಡಿ ಸೇರುವಾಗ SLIPPED ಸ್ಲಿಪ್ಡ್. FLOP ಫ್ಲಾಪ್ ಇಡಿ ಸೇರುವಾಗ ಫ್ಲಾಪ್ಡ್. ಇದೇ ಥರ ಇದು ಪ್ರಾಕ್ಟೀಸ್ ಮಾಡುವಾಗ ಗೊತ್ತಾಗ್ತದೆ. ಅದು ಪ್ರಾಕ್ಟೀಸ್ ಮಾಡಿ ಕಲೀಲಿಲ್ಲ ಆದರೆ ಎಲ್ಲ ಮಿಕ್ಸ್ ಆಗ್ತದೆ. ಓಕೆ, ಸೊ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ನಲ್ಲಿ ಇದರಲ್ಲಿ ನೋಡುವಾಗ ವರ್ಡ್ಸ್ ಎಂಡಿಂಗ್ ವಿತ್ ಈ ಸೌಂಡಲ್ಲಿ ಎಂಡ್ ಆಗೋದು ವರ್ಡ್ಸ್, ಎಲ್ಲ ವರ್ಡ್ಸ್ ಹಾಗೆ ಕೊಟ್ಟಿದೆ. ವರ್ಡ್ಸ್ ಎಂಡಿಂಗ್ ವಿತ್ ಇ ಅಲ್ಲಿ ವರ್ಡ್ಸ್ ಎಂಡ್ ಆಗುವಾಗ ಅದಕ್ಕೆ ನಾವು ಪಾಸ್ಟ್ ಟೆನ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಇಡಿ ಸೇರುತ್ತದೆ. ಇಡಿ ಸೇರುವಾಗ ಇಲ್ಲಿ ಸಹ ಒಂದು ಇ ಉಂಟು, ಇಲ್ಲಿ ಸಹ ಒಂದು ಇ ಉಂಟು. ಸೊ ಇಲ್ಲಿ ಬರುವಾಗ 2 ಇ ಬರುವುದಿಲ್ಲ. ಈ ಸ್ಕಿಪ್ ಆಗಿ ತೆಗೆದು ಈ ಇಡಿ ಜಾಯಿಂಟ್ ಆಗ್ತದೆ ಹಾಗೆ. ಓಕೆ,
ಪ್ರಾಕ್ಟೀಸ್ ಮಾಡುವ. LIKE ಲೈಕ್ ಪ್ಲಸ್ ಇಡಿ ಸೇರುವಾಗ LIKED ಲೈಕ್ಡ್. SMILE ಸ್ಮೈಲ್ ಇಡಿ ಸೇರುವಾಗ SMILED ಸ್ಮೈಲ್. EDGE ಎಡ್ಜ್ ಇಡಿ ಸೇರುವಾಗ EDGED ಎಡ್ಜ್ಡ್. CLOSE ಕ್ಲೋಸ್ ಇಡಿ ಸೇರುವಾಗ CLOSED ಕ್ಲೋಸ್ಡ್. RACE ರೇಸ್ ಇಡಿ ಸೇರುವಾಗ RACED ರೇಸ್ಡ್. ಗೊತ್ತಾಯ್ತಲ್ಲ, ಇದರಲ್ಲಿ ಎಂಡಲ್ಲಿ ಬಂದ ಪದಗಳಲ್ಲಿ ಈಸ್ ತೆಗೆದು ಈ ಇಡಿ ಜಾಯಿನ್ ಮಾಡಿದೆ ಅಷ್ಟೇ. DELET ಡಿಲೀಟ್ ಇಡಿ ಸೇರುವಾಗ ಇ ಹೋಗ್ತದೆ, ಇಡಿ ಜಾಯಿನ್ ಆಗ್ತದೆ, ಡಿಲೀಟೆಡ್. FORCE ಫೋರ್ಸ್ ಇಡಿ ಸೇರುವಾಗ FORCED ಫೋರ್ಸ್ಡ್. DIVID ಡಿವೈಡ್ ಇಡಿ ಸೇರುವಾಗ DIVIDED ಡಿವೈಡೆಡ್. TAPE ಟೇಪ್ ಇಡಿ ಸೇರುವಾಗ TAPED ಟೇಪ್ಡ್. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡುವಾಗ ಮಾತ್ರ ತಪ್ಪಿಲ್ಲದೆ ಬರಲಿಕ್ಕೆ ಓದಲಿಕ್ಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಫಾರ್ ಲಾಂಗ್ ವೌವಲ್ಸ್. ಲಾಂಗ್ ವೌವಲ್ಸ್ ಅಂದರೆ ಒಂದೇ ವೌವಲ್. AEIOU ವೌವಲ್ಸ್ ಅಂದರೆ ನಮಗೆ ಗೊತ್ತುಂಟು, ಮುಂಚಿನ ಕ್ಲಾಸ್ಗಳಲ್ಲೆಲ್ಲ ಕಲಿತಿದ್ದಲ್ವಾ. ಸೊ ವೌವಲ್ 2 ಟೈಮ್ಸ್, ಒಂದೇ ವೌವಲ್ 2 ಟೈಮ್ಸ್ ಬರೋದು, ಇಲ್ಲಾದರೆ 2 ವೌವಲ್ ಜಾಯಿಂಟ್ ಆಗಿ ಬರೋದು. ಹಾಗೆ ಎಲ್ಲ ಬರುವಾಗ ನಮಗೆ ಅದಲ್ಲಿ ಲಾಂಗ್ ವೌವಲ್ಸ್ನ ಇರ್ತದೆ. ಹಾಗೆ ಬರುವಾಗ ಇಡಿ ಸೇರಿಸಿದರೆ ಅದಲ್ಲಿ ಯಾವ ಡಿಫ್ರೆನ್ಸ್ ಸಹ ಬರೋದಿಲ್ಲ, ಪ್ಲಸ್ ತೆಗಿಬೇಕು, ಜಾಯಿಂಟ್ ಆಗಬೇಕು ಅಷ್ಟೇ. LOOK ಲುಕ್ ಇಡಿ ಸೇರುವಾಗ LOOK ಇಡಿ ಲುಕ್ಡ್. SOAK ಸೋಕ್ ಇಡಿ ಸೇರುವಾಗ SOAKED ಸಾಕ್ಡ್. CROWD ಕ್ರೌಡ್ ಇಡಿ ಸೇರುವಾಗ CROWDED ಕ್ರೌಡೆಡ್. NEED ನೀಡ್ ಇಡಿ ಸೇರುವಾಗ ನೀಡೆಡ್ NEEDED. RAIN ರೈನ್ ಇಡಿ ಸೇರುವಾಗ RAINED ರೈನ್ಡ್. WAIT ವೇಟ್ ಇಡಿ ಸೇರುವಾಗ WAITED ವೇಟೆಡ್. LAID ಲೇಡ್ ಇಡಿ ಸೇರುವಾಗ LAIDED ಲೇಡೆಡ್. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಮಕ್ಕಳಿಗೆಲ್ಲ ಸ್ವಲ್ಪ ಎನ್ಕರೇಜ್ ಮಾಡಿ ಈ ಕ್ಲಾಸ್ಗಳೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ ಕಲೀಲಿಕ್ಕೆ, ಆಯಿತಾ. ಅದು ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಎಲ್ಲ ಹೇಳುವಾಗ ಅದು ಚಿಕ್ಕ ಕ್ಲಾಸಿಂದಲೇ ಬರೆದ ವಿಷಯವೇ. ಅದು ಇದನ್ನೆಲ್ಲ ಮಾರ್ಕ್ ಉಂಟು, ಈ ಮಾರ್ಕ್ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಮಾರ್ಕ್ ಹೋಗ್ತದೆ. ಸೊ ಅದು ಸ್ವಲ್ಪ ಜಾಗ್ರತೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಓಕೆ, ನೆಕ್ಸ್ಟ್ ವರ್ಡ್ಸ್ ಎಂಡಿಂಗ್ ವಿತ್ 2 ಕನ್ಸೋನೆಂಟ್ಸ್ ಜಾಯಿನ್ ಟುಗೆದರ್. 2 ಕನ್ಸೋನೆಂಟ್ಸ್ ಜಾಯಿಂಟ್ ಆಗಿ ಬರುವಾಗ MP, ND, NT, SH, CH, LD, CK ಇದೇ ಥರ ಇನ್ನೂ ಉಂಟು. ಈಗ ನಾನು ಸ್ವಲ್ಪ ಮಾತ್ರ ಕೊಟ್ಟಿದ್ದೇನೆ, ಎಕ್ಸಾಂಪಲ್ ಹೇಳಲಿಕ್ಕೆ ಮಾತ್ರ ಕೊಟ್ಟಿದೆ. ಇದೇ ಥರ ಬರುವಾಗ ಅದನ್ನ ಜೊತೆ ನಾವೊಂದು ಮಾಡಬೇಕು, ಪ್ಲಸ್ ತೆಗೆದು ಜಾಯಿನ್ ಮಾಡಬೇಕು ಅಷ್ಟೇ. LOCK ಲಾಕ್ ಇಡಿ ಸೇರುವಾಗ LOCKED ಲಾಕ್ಡ್. JUMP ಜಂಪ್ ಇಡಿ ಸೇರುವಾಗ JUMPED ಜಂಪ್ಡ್. WISH ವಿಶ್ ಇಡಿ ಸೇರುವಾಗ WISHED ವಿಶ್ಡ್. POINT ಪಾಯಿಂಟ್ ಇಡಿ ಸೇರುವಾಗ POINTED ಪಾಯಿಂಟೆಡ್. LAND ಲ್ಯಾಂಡ್ ಇಡಿ ಸೇರುವಾಗ ಲ್ಯಾಂಡೆಡ್ LANDED. END ಎಂಡ್ ಇಡಿ ಸೇರುವಾಗ ENDED ಎಂಡೆಡ್. MARCH ಮಾರ್ಚ್ ಇಡಿ ಸೇರುವಾಗ ಮಾರ್ಚ್ಡ್ MARCHED. FOLD ಫೋಲ್ಡ್ ಇಡಿ ಸೇರುವಾಗ ಫೋಲ್ಡೆಡ್. ಇದು ಸಹ ಇದನ್ನು ಹಿಂದೆ ಕೊಟ್ಟಿದ್ದು ಸಹ ಒಂದೇ ಲೆಕ್ಕ ಬರ್ತದೆ, ಆದರೆ ಇದರಲ್ಲಿ ಎಂಡಲ್ಲಿ ಹೀಗೆ ಬರ್ತದೆ, ಎಂಡ್ ವರ್ಡ್ಸ್ ಹೀಗೆ ಬರ್ತದೆ. ಇದನ್ನು ಹಿಂದಿನಲ್ಲಿ ನಾವು ಹೇಳಿದ್ದು ಎಂಡಲ್ಲಿ ಬಂದ ವರ್ಡ್ಸ್ ಅಲ್ಲ, ಸಾರಿ, ಲಾಂಗ್ ವೌವಲ್ಸಿನ ಜೊತೆ ಎಂಡಲ್ಲಿ ಕನ್ಸೋನೆಂಟ್ ಬಂದು ಲಾಂಗ್ ವೌವಲ್ಸ್ ಬರುವಾಗ ಅದು ಹೇಗೆ ಉಚ್ಚಾರ ಮಾಡುವುದಂತೆ, ಅಲ್ಲಾದರೆ ತಪ್ಪಿಲ್ಲದ ಬರೆಯುವುದು ಹೇಗೆ ಅಂದೆ. ಎಂದು ಸಹ ಇಲ್ಲ, ಎರಡಿಗೆ ಸಹ ಪ್ಲಸ್ ತೆಗಿಬೇಕು, ಇಡಿ ಜಾಯಿಂಟ್ ಆಗಬೇಕು ಅಷ್ಟೇ. ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋದಿಲ್ಲ ಆದರೆ ಇದೆಲ್ಲ ಫುಲ್ ಕನ್ಫ್ಯೂಸ್ ಆಗಿ ಹೋಗ್ತದೆ. ಓಕೆ, ಇಲ್ಲಿ ವರ್ಡ್ಸ್ ಎಂಡಿಂಗ್ ವಿತ್ ವೈಯಲ್ಲಿ ಎಂಡ್ ಮಾಡುವಾಗ ಅದರಲ್ಲಿ ಹೇಗೆ ಅಂದರೆ, ಈ ವೈಗೆ ಬ್ಯಾಕಲ್ಲಿ ಬಂದ ಅಕ್ಷರ ಕನ್ಸೋನೆಂಟ್,
ಆರ್ ಕನ್ಸೋನೆಂಟ್ ಈ ವೈಗೆ ಬ್ಯಾಕ್ ಟಿ ಕನ್ಸೋನೆಂಟ್ ವೈಗೆ ಬ್ಯಾಕ್ ಎಲ್ ಬಂದೆ ಅದು ಕನ್ಸೋನೆಂಟ್ ಆರ್ ಕನ್ಸೋನೆಂಟ್ ಎಲ್ ಕನ್ಸೋನೆಂಟ್ ಡಿ ಕನ್ಸೋನೆಂಟ್ ಪಿ ಕನ್ಸೋನೆಂಟ್ ಎನ್ ಕನ್ಸೋನೆಂಟ್ ಹೀಗೆ ಎಂಡಲ್ಲಿ ವೈ ಬರೆದ ಅಕ್ಷರಗಳ ಹಿಂದೆ ಕನ್ಸೋನೆಂಟ್ಸ್ ಬರುವಾಗ ನಾವೆಂದು ಮಾಡಬೇಕಂದ್ರೆ ವೈ ತೆಗೆದು ಜಾಯಿಂಟ್ ಆಗಿ ಐ ಇ ಡಿ ಸೇರಬೇಕು. ಗೊತ್ತಾಯ್ತಾ? ವೈ ಒನ್ ಅಕ್ಷರಗಳ ಹಿಂದೆ ಕನ್ಸೋನೆಂಟ್ಸ್ ಬರುವಾಗ ವೈ ತೆಗೆದು ಐ ಇ ಡಿ ಸೇರಿಸಬೇಕು ಅಷ್ಟೇ. ಓಕೆ, ಇ ಡಿ ಸೇರುವಾಗ ವೈನ ಜಾಗದಲ್ಲಿ ವೈ ತೆಗೆದು ಐ ಹಾಕಬೇಕು ಅಷ್ಟೇ. ಪ್ರಾಕ್ಟೀಸ್ ಮಾಡೋಣ. ಸಿ ಆರ್ ವೈ ಕ್ರೈ ಪ್ಲಸ್ ಇ ಡಿ ಸಿ ಆರ್ ಐ ಇ ಡಿ ಕ್ರೈಡ್, ಇ ಎಂ ಪಿ ಟಿ ವೈ ಎಂ ಟಿ ಇ ಡಿ ಸೇರುವಾಗ ಇ ಎಂ ಪಿ ಟಿ ಐ ಇ ಡಿ ಎಂ ಟೀಡ್, ಆರ್ ಇ ಪಿ ಎಲ್ ವೈ ರಿಪ್ಲೈ ಇ ಡಿ ಸೇರುವಾಗ ಆರ್ ಇ ಪಿ ಎಲ್ ಐ ಇ ಡಿ ರಿಪ್ಲೈಡ್, ಸಿ ಎ ಆರ್ ಆರ್ ವೈ ಕ್ಯಾರಿ ಇ ಡಿ ಸೇರುವಾಗ ಸಿ ಎ ಆರ್ ಆರ್ ಐ ಇ ಡಿ ಕ್ಯಾರಿಡ್, ಎಫ್ ಎಲ್ ವೈ ಫ್ಲೈ ಇ ಡಿ ಸೇರುವಾಗ ಎಫ್ ಎಲ್ ಐ ಇ ಡಿ ಫ್ಲೈಡ್, ಎಸ್ ಟಿ ಯು ಡಿ ವೈ ಸ್ಟಡಿ ಇ ಡಿ ಸೇರುವಾಗ ಎಸ್ ಟಿ ಯು ಡಿ ಐ ಇ ಡಿ ಸ್ಟಡೀಡ್, ಸಿ ಒ ಪಿ ವೈ ಕಾಪಿ ಇ ಡಿ ಸೇರುವಾಗ ಸಿ ಒ ಪಿ ಐ ಇ ಡಿ ಕಾಪೀಡ್, ಡಿ ಇ ಎನ್ ವೈ ಡಿನೈ ಇ ಡಿ ಸೇರುವಾಗ ಡಿ ಇ ಎನ್ ಐ ಇ ಡಿ ಡಿನೈಡ್. ನೆಕ್ಸ್ಟ್, ಈ ಪದಗಳು ಸಹ ಎಂಡಲ್ಲಿ ವೈ ಬಂದಿದೆ, ಆದರೆ ಅದರ ಹಿಂದೆ ಎ ವೈ ಇ ವೈ ಎ ವೈ ಓ ವೈ ವರ್ಡ್ಸ್ ಎಂಡಿಂಗ್ ವಿತ್ ಎ ವೈ ಓ ವೈ ಇ ವೈ ಹಾಗೆ ಬರುವಾಗ ಎಂದು ಮಾಡಬೇಕಂದರೆ ಅದನ್ನ ಜೊತೆ ಪ್ಲಸ್ ತೆಗೆದು, ಇದಕ್ಕೆ ವೈ ಚೇಂಜ್ ಆಗುವುದಿಲ್ಲ, ಪ್ಲಸ್ ತೆಗೆದು ಇ ಡಿ ಜಾಯಿಂಟ್ ಮಾಡಬೇಕು. ಪಿ ಎಲ್ ಎ ವೈ ಪ್ಲೇ ಇ ಡಿ ಸೇರುವಾಗ ಪಿ ಎಲ್ ಎ ವೈ ಇ ಡಿ ಪ್ಲೇಡ್, ಒ ಬಿ ಇ ವೈ ಒಬೆ ಇ ಡಿ ಸೇರುವಾಗ ಒ ಬಿ ಇ ವೈ ಇ ಡಿ ಒಬೇಡ್, ಎಸ್ ಟಿ ಎ ವೈ ಸ್ಟೇ ಇ ಡಿ ಸೇರುವಾಗ ಎಸ್ ಟಿ ಎ ವೈ ಇ ಡಿ ಸ್ಟೇಡ್, ಇ ಎನ್ ಜೆ ಒ ವೈ ಎಂಜಾಯ್ ಇ ಡಿ ಸೇರುವಾಗ ಇ ಎನ್ ಜೆ ಒ ವೈ ಇ ಡಿ ಎಂಜಾಯ್ಡ್, ಪಿ ಆರ್ ಎ ವೈ ಪ್ರೇ ಇ ಡಿ ಸೇರುವಾಗ ಪಿ ಆರ್ ಎ ವೈ ಇ ಡಿ ಪ್ರೇಡ್. ಇದು ಅಲ್ಲದೆ ಇನ್ನು ಕೆಲವು ವರ್ಡ್ಸ್ ಉಂಟು ಬೈ ಬರುವಾಗ ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಉಂಟು, ಅದೇನಂದ್ರೆ ನೋಡುವ. ಸಮ್ ಸ್ಪೆಷಲ್ ಕೇಸಸ್ ವೆನ್ ವರ್ಡ್ಸ್ ಎಂಡಿಂಗ್ ವಿತ್ ವೈ, ವೈ ಎಂಡಲ್ಲಿ ಬರುವಾಗ ಕೆಲವು ಸ್ಪೆಷಲ್ ಆಗಿ ಬಂದದಂದರೆ ಎಸ್ ಎ ವೈ ಸೇ, ಪಿ ಎ ವೈ ಪೇ, ಎಲ್ ಎ ವೈ ಲೇ. ಮುಂಚೆ ಹೇಳಿದ ಥರ ಎ ವೈ ಬರುವಾಗ ನಾವೆಂದು ಹಾಕಬೇಕು, ಚೇಂಜ್ ಇಲ್ಲ, ಇದು ತೆಗೆದು ಹಾಕಬೇಕಿತ್ತು. ಆದರೆ ಇದರಲ್ಲಿ ಸ್ವಲ್ಪ ಚೇಂಜ್ ಬಂದಿದೆ. ಎಸ್ ಎ ವೈ ಸೇ ಇ ಡಿ ಸೇರುವಾಗ ಎಸ್ ಎ ಐ ಡಿ ಸೆಡ್, ಪಿ ಎ ವೈ ಪೇ ಇನ್ನು ಜೊತೆ ಇ ಡಿ ಬರುವಾಗ ಪಿ ಎ ಐ ಡಿ ಪೇಡ್, ಎಲ್ ಎ ವೈ ಲೇ ಇ ಡಿ ಸೇರುವಾಗ ಎಲ್ ಎ ಐ ಡಿ ಲೇಡ್. ಇನ್ನು ಒಂದು ಥರ ವರ್ಡ್ ಇದೇ ಥರ, ನಾನೊಂದು ಎಕ್ಸಾಂಪಲ್ ಮಾತ್ರ ಕೊಟ್ಟಿದ್ದೆ, ಇದರಲ್ಲಿ ಜಾಸ್ತಿ ಉಂಟು, ಬೇರೆ ಬೇರೆ ಉಂಟು, ಆದರೆ ಸಹ ಈಗ ವಿಡಿಯೋ ಲಾಂಗ್ ಆಗಿದೆ ಅದಕ್ಕಾಗಿ ಸ್ಟಾಪ್ ಮಾಡ್ತೇನೆ. ಇದು ನೋಡಿ, ಪಾಸ್ಟ್ ಟೆನ್ಸ್ ಆಫ್ ಬೈ, ಬಿ ಯು ವೈ ಬೈ, ಬಿ ಯು ವೈ ಬೈ ಪಾಸ್ಟ್ ಟೆನ್ಸ್ ತಗೊಳ್ಳುವಾಗ ಬಿ ಒ ಯು ಜಿ ಎಚ್ ಟಿ ಬೋಟ್. ಇದೆಲ್ಲ ನಾವು ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾದರೆ ನಮಗೆ ಫುಲ್ಲು ಕನ್ಫ್ಯೂಸ್ ಆಗ್ತದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಆಗ್ತದೆ. ಓಕೆ, ಸೊ ಈಗ ನಾನು ಸ್ಟಾಪ್ ಮಾಡ್ತೇನೆ. ಇದೇ ಥರ ಪ್ರಾಕ್ಟೀಸ್ ಮಾಡಿ. ಸ್ಕೂಲ್ ಓಪನ್ ಮಾಡಲಿಕ್ಕೆ ಇನ್ನು ಸ್ವಲ್ಪ ದಿನ ಮಾತ್ರ, ಸೊ ಮಕ್ಕಳಿಗೆಲ್ಲ ಸ್ವಲ್ಪ ಎನ್ಕರೇಜ್ ಮಾಡಿ, ಅವರಿಗೆ ಅದೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಎಕ್ಸಾಮ್ ಬರುವಾಗ ಮಾತ್ರ ನಮಗೆ ಅದು ಗೊತ್ತಾಗ್ತದೆ ಡಿಫ್ರೆನ್ಸ್. ಸರಿಯಾಗಿ ಓದಲಿಲ್ಲ ಆದರೆ ಸರಿಯಾಗಿ ಬರೀಲಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಜಾಸ್ತಿ ಬರುವಾಗ ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಕ್ಕಳಿಗೆ ಎಲ್ಲ ಒಂದು ಎನ್ಕರೇಜ್ ಮಾಡಿ ಇದೆಲ್ಲ ಕಲೀಲಿಕ್ಕೆ ಹೆಲ್ಪ್ ಮಾಡಿಕೊಡಿ, ಆಯಿತಾ? ಸ್ಟಾಪ್ ಮಾಡ್ತೇನೆ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. Coming soon, fundamental based mathematics special coaching. Thanks for watching.